ಹಾಯ್, ನಾನು ನಿಮ್ಮ ನಾಗರಾಜ್ ಜೋಗಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಹಂಚ್ಕೊಳ್ಬೇಕು. ರೈಲ್ವೆ ಸ್ಟೇಷನ್ನಲ್ಲಿ ಚಾಯ್ ಮಾರುವಂತ ಒಬ್ಬ ಹುಡುಗನ ಕಣ್ಣು ಅಕಸ್ಮಾತ್ ಆಗಿ ಇಬ್ಬರು ದಂಪತಿಗಳ ಮೇಲೆ ಬೀಳುತ್ತೆ. ಆ ದಂಪತಿಗಳು ನಿಧಾನವಾಗಿ ಹೋಗ್ತಾ ಇರ್ತಾರೆ. ಪತಿ ತನ್ನ ಪತ್ನಿಯ ಕೈ ಹಿಡ್ಕೊಂಡು ನಿಧಾನವಾಗಿ ಅವಳನ್ನ ರೈಲ್ವೆ ಸ್ಟೇಷನ್ನ ಒಂದು ಬದಿಯಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಾರೆ. ದೂರದಲ್ಲಿ ಎಲ್ಲೊಂದ್ ಕಡೆ ಸ್ಥಳನ ನೋಡಿ ಇಬ್ಬರು ದಂಪತಿಗಳು ಕೂತ್ಕೊಂತಾರೆ. ಅದೇ ಸಂದರ್ಭದಲ್ಲಿ ಆ ಕಡೆಯಿಂದ ರೈಲು ಬರುವಂತ ಸೂಚನೆ ಸಿಕ್ಕ ತಕ್ಷಣ ಚಾಯ್ವಾಲಾ ಹುಡುಗ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ಯಾವಾಗ ಕೆಲಸ ಮುಗಿಸ್ಕೊಂಡು ಆ ಚಾಯ್ವಾಲಾ ಮತ್ತೆ ಅದೇ ರೈಲ್ವೆ ಸ್ಟೇಷನ್ಗೆ ಬಂದಾಗ ನೋಡ್ತಾನೆ, ಆ ದಂಪತಿಗಳು ಅಲ್ಲೇ ಕುಳಿತಿರೋದನ್ನ ನೋಡಿ ಆ ಹುಡುಗ ಏನೋ ಯೋಚನೆಯಲ್ಲಿ ತೊಡಗ್ತಾನೆ. ಮತ್ತೆ ತನ್ನ ಕೆಲಸದಲ್ಲಿ ತಾನು ಬ್ಯುಸಿಯಾಗಿ ತಡರಾತ್ರಿವರೆಗೂ ಅಲ್ಲೇ ಕುಳಿತಿರುವಂತಹ ಆ ದಂಪತಿಗಳನ್ನ ನೋಡಿ ಚಾಯ್ವಾಲಾ ಹುಡುಗ ಆ ದಂಪತಿಗಳ ಕಡೆಗೆ ಹೋಗ್ತಾನೆ. ತಾತ, ಬೆಳಗ್ಗೆಯಿಂದ ನೀವು ಯಾಕೆ ಇಲ್ಲೇ ಕೂತಿದ್ದೀರಾ? ನೀವೆಲ್ಲಿ ಹೋಗ್ಬೇಕು ಅಂತ ಕೇಳ್ತಾನೆ. ಆವಾಗ ತನ್ನ ಬಲಜೇಬಿನಲ್ಲಿರುವಂಥ ಒಂದು ಕಾಗದದ ತುಂಡನ್ನ ತೆಗೆದು ಆ ಚಾಯ್ವಾಲಾ ಹುಡುಗನ ಕೈಗೆ ತಾತ ಕೊಡ್ತಾನೆ. ಮಗ, ನಮ್ಮಿಬ್ರಿಗೂ ಓದಕ್ ಬರಲ್ಲ, ಇದರಲ್ಲಿ ದೊಡ್ಡ ಮಗನ ಅಡ್ರೆಸ್ ಇದೆ. ನನ್ನ ಚಿಕ್ಕ ಮಗ ಹೇಳಿದ್ದ, ಒಂದು ವೇಳೆ ಅಣ್ಣ ನಿಮ್ಮನ್ನ ಕರೆದುಕೊಂಡು ಬರ್ಲಿಕ್ಕೆ ಬಂದಿಲ್ಲ ಅಂದ್ರೆ ಯಾರ ಕೈಲಾದರೂ ಈ ಚೀಟಿನ ಕೊಡು, ಅವ್ರು ನಿನಗೆ ಕರೆಕ್ಟ್ ಆಗಿರೋ ಅಡ್ರೆಸ್ಗೆ ತಲುಪಿಸ್ತಾರೆ ಅಂತ. ಅದನ್ನ ಅತಿ ಉತ್ಸುಕತೆಯಿಂದ ಆ ಚಾಯ್ವಾಲಾ ಹುಡುಗ ಪೇಪರ್ನ ತೆಗೆದು ನೋಡ್ತಾನೆ. ಅವನ ಕಣ್ಣಲ್ಲಿ ಒಂದೇ ಸಮನೆ ಕಣ್ಣೀರು ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾಗದದಲ್ಲಿ ಏನ್ ಬರ್ದಿರುತ್ತೆ ಗೊತ್ತಾ? ನೀವು ಯಾರೇ ಆಗಿರಿ, ದಯವಿಟ್ಟು ಇವರಿಬ್ಬರನ್ನ ನಗರದ ಯಾವುದೇ ವೃದ್ಧಾಶ್ರಮದಲ್ಲಿ ಭರ್ತಿ ಮಾಡಿ, ನಿಮ್ಮಿಂದ ದೊಡ್ಡ ಉಪಕಾರ ಆಗುತ್ತೆ ಅಂತ ಬರೆದು ಕಳಿಸಿರ್ತಾರೆ. ಸ್ನೇಹಿತರೆ, ಧಿಕ್ಕಾರವಿರಲಿ ಇಂಥ ಮಕ್ಕಳಿಗೆ. ಇಂಥ ಮಕ್ಕಳ ಬದಲು ಬಂಜೆಯಾಗಿರುವುದೇ ಎಷ್ಟೋ ಲೇಸು ಅಂತ ಆ ತಾಯಿ ಮನ ಕೊರಗೋದಕ್ಕಿಂತ ದಯವಿಟ್ಟು ನೀವು ಕೂಡ ಯಾರು ಇಂಥ ತಪ್ಪು ಮಾಡಬೇಡಿ. ಪ್ರಪಂಚದಲ್ಲಿ ತಂದೆ ತಾಯಿ ಸೇವೆನೇ ಅತಿ ದೊಡ್ಡ ಪೂಜೆ. ಅದಕ್ಕಿಂತ ಪುಣ್ಯ ಇನ್ಯಾವುದ್ರಲ್ಲಿ